ನಮಸ್ಕಾರ ಸರ್. ನಮಸ್ಕಾರ. ಅರಣ್ಯ ಪ್ರಾಜೆಕ್ಟ್ಸ್ ಬಗ್ಗೆ ನಾನು ಕೇಳುವಾಗ ನೀವು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಬರುವಂತಹ ಲಾಭದ ಬಗ್ಗೆ ಹೇಳಿದ್ರಿ. ಈಗ ನನಗೆ ಒಂದು ಪ್ರಶ್ನೆ ಏನಂದರೆ ಸರ್, 15 lakhs ಹೇಳಿದ್ರಲ್ಲ, ಬೈ ಚಾನ್ಸ್ ಏನಾದರೂ ಕಷ್ಟ ಆಗುತ್ತೆ ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಅನ್ನೋರಿಗೆ ಏನು ಸಜೆಷನ್ ಕೊಡ್ತೀರಾ? ನೋಡಿಮ್ಮ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಹೀಗೆ. ನೀವು ಒಂದು ನಿಮ್ಮಲ್ಲಿರೋ ಹಣನ ಒಂದು ಫಾರ್ಮ್ ಪ್ಲಾಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರಿ. ದಿಸ್ ಈಸ್ ಎ ಬೇಸಿಕ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ 2 ಭಾಗ ಬರುತ್ತೆ. ಒಂದು ಲ್ಯಾಂಡ್ ನಾವು ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟಲ್ಲಿ ನಿಮಗೆ ಸೇಲ್ ಮಾಡ್ತಿದ್ದೀವಿ, ನೀವು ರಿಜಿಸ್ಟರ್ ಮಾಡ್ಕೊಳ್ತೀರಿ. ಅಲ್ಲಿವರೆಗೂ ಒಂದು 7 to 7.5 lakh ಆಗುತ್ತೆ ಅಂತ ಹೇಳಿದೆ ನಾನು. ದಟ್ಸ್ ಪಾರ್ಟ್ 1. ಅದು ಬೇಕಾದ್ರೆ ಅದಾದಮೇಲೆ ನಿಮ್ಮ ಪ್ಲ್ಯಾಂಟೇಷನ್ ಇದೆಯಲ್ಲ, ಅದು ಓನ್ಲಿ ಸಜೆಸ್ಟೆಡ್ ಮೆಥಡ್. ಡಿಸಿಷನ್ ನೀವು ತಗೋಬೇಕು. ಈವಾಗಲೇ ತಗೋಬೇಕು, ಈವಾಗಲೇ ನಾನು ಇಮ್ಮಿಡಿಯೇಟಾಗಿ ಪ್ಲ್ಯಾಂಟೇಷನ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು ಅಂತ ಯಾವುದೂ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕಾದ್ರದ್ದು ಇದನ್ನೇ. ನೀವು ಲ್ಯಾಂಡ್ ಬೈ ಮಾಡ್ತೀರಾ, ಆ ಲ್ಯಾಂಡ್ನ ಯಾವ ರೀತಿ ಯೂಸ್ ಮಾಡಬೇಕು, ಆವಾಗ ಎಷ್ಟು ಖರ್ಚಾಗುತ್ತೆ, ಅದು ಒಂದೇ ಸಾರಿ ಖರ್ಚು ಮಾಡಬೇಕಾ, ಇಲ್ಲ ನಾನು ನಿಮಗೆ AMC ಅಂತಂದೆ. AMC ಅನ್ನೋದು ಇಟ್ಸ್ ಎ ಕಾನ್ಸೆಪ್ಟ್, ಆ್ಯನ್ಯುಯಲ್ ಮೇಂಟೆನೆನ್ಸ್ ಕಾನ್ಸೆಪ್ಟ್. ಅದು ಬಂದು ಒಂದು 15 ವರ್ಷ ನೀವು ಮೇಂಟೈನ್ ಮಾಡಬೇಕು. ಒಂದು ವರ್ಷಕ್ಕೆ ಒಂದು 20,000 ರೂಪಾಯಿ ಪ್ರಕಾರ ಒಂದು 15 ವರ್ಷ ಮಾಡಿದ್ರೆ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಅದು ಏನು ಡೇ ಒನ್ನಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಅಪ್ ಟು ಎ ಪರ್ಟಿಕ್ಯುಲರ್ ಪಾಯಿಂಟ್ ವೇರ್ ರಿಜಿಸ್ಟ್ರೇಷನ್ ಇಸ್ ಟು ಬಿ ಡನ್. ದಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಲ್ಯಾಂಡ್ ಇನ್ವೆಸ್ಟ್ಮೆಂಟ್. ಅದಕ್ಕೂ EMI ಸ್ಕೀಮ್ ಇದೆ. ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದೆ. ನೀವು ಲೋನ್ ತೊಗೋಬೋದು, ನಾವು ರಿಜಿಸ್ಟರ್ ಮಾಡ್ತೀವಿ, ಅದನ್ನೇ ಸೆಕ್ಯೂರಿಟಿಯಾಗಿ ಇಟ್ಕೊಳ್ತೀವಿ. ಅದ್ರ EMI ಕಟ್ಬಿಟ್ಟು ಲ್ಯಾಂಡ್ ಕ್ಲಿಯರೆನ್ಸ್ ಮಾಡಿಕೊಂಡು ಆಮೇಲೆ ನೀವು ಪ್ಲಾಂಟೇಷನ್ಗೆ ಹೋಗ್ಬೋದು. ಯಾರೂ ಏನೂ ಅದಕ್ಕೆ ಪ್ರೆಷರ್ ಹಾಕೋ ಪಾಯಿಂಟ್ ಏನಿಲ್ಲ. ಇಲ್ಲಿ ವಾಟ್ ವಿ ಆರ್ ಟಾಕಿಂಗ್ ಈಸ್ ಬೇಸಿಕಲಿ ಪ್ರೈಮರಿ ಸ್ಕೋಪ್ ಈಸ್ ಓನ್ಲಿ ಲ್ಯಾಂಡ್. ನೀವು ಒಂದು ರಿಯಲ್ ಎಸ್ಟೇಟಲ್ಲಿ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿ ಆ ಲ್ಯಾಂಡ್ ಪರ್ಚೇಸ್ ಮಾಡ್ತೀರಿ ಅನ್ನೋದೇ ಕಾನ್ಸೆಪ್ಟು. ಓಕೆ. ಅದಾದಮೇಲೆ ಆ ಲ್ಯಾಂಡನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಇಟ್ ಈಸ್ ದ ಬೈಯರ್ಸ್ ಡಿಸಿಷನ್ ಆ್ಯಂಡ್ ಇಟ್ ಈಸ್ ದ ಮನಿ ದಟ್ ಯು ಆರ್ ಗೋಯಿಂಗ್ ಟು ಹೋಲ್ಡ್ ಆರ್ ಇನ್ವೆಸ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಈಗ ಒಬ್ಬರು 1 ವರ್ಷ ಆದಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ನಾನು ಸ್ಯಾಂಡಲ್ವುಡ್ ಹಾಕ್ಕೊಳ್ತೀನಿ ಅಂತ ಕೇಳ್ಬೋದು. ಆವಾಗ ನಾವೇನು ಮಾಡ್ತೀವಿ, ಆಲ್ರೆಡಿ 1 ವರ್ಷ ನಮಗೆ ಸ್ಯಾಂಡಲ್ವುಡ್ ಪ್ಲಾಂಟೇಷನ್ ಲಾಸ್ ಆಗಿಬಿಟ್ಟಿದೆ, ಅದು ಗ್ರೋತ್ ಆಗಿಬಿಡ್ತಿತ್ತು 1 ವರ್ಷಕ್ಕೆ ಅಂತ ನಿಮಗೆಲ್ಲ ಒಂದು ಕಡೆ ಮನಸ್ಸಲ್ಲಿ ಒಂದು ಕ್ವಶನ್ ಮಾರ್ಕ್ ಬರ್ಬೋದು. ಆವಾಗ ಏನು ಮಾಡ್ತೀವಿ, ನರ್ಸರಿಯಿಂದ 2 ವರ್ಷ ಬೆಳೆದಿರುವಂಥ ಸ್ಯಾಪ್ಲಿಂಗ್ನೇ ತಂದು ಪ್ಲ್ಯಾಂಟ್ ಮಾಡ್ತೀವಿ. ಓಕೆ. ಆವಾಗ 1 ವರ್ಷ ನರ್ಸರಿಯಲ್ಲಿ ಬೆಳೆದಿರುತ್ತೆ, ಇಲ್ಲಿ ಅದಾದಮೇಲೆ ಬೆಳ್ಕೊಳ್ಳುತ್ತೆ. ಈಗ ಏನು ಡಿಫ್ರೆನ್ಸು, ಇವಾಗ ನೀವು ಇನ್ವೆಸ್ಟ್ ಮಾಡೋ ಅಮೌಂಟು ಈ ವರ್ಷನೇ ಮಾಡಿದ್ರೆ ಸ್ಯಾಪ್ಲಿಂಗ್ ಕಾಸ್ಟ್ ಮೇ ಬಿ 100 rupees, ಆವಾಗ 200 rupees ಆಗಿರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಚೇಂಜಸ್ ಏನು ಆಗೋದಿಲ್ಲ. ಓಕೆ. ಹಾಗೆ ನೀವು ಪ್ಲ್ಯಾನ್ ಈಸ್ ಎ ಫ್ಲೆಕ್ಸಿಬಲ್ ಪ್ಲ್ಯಾನ್. ಆಮೇಲೆ ನೀವು ಗಿಡ ಇಟ್ಬಿಟ್ಟ ತಕ್ಷಣ ಅದು ಇಮಿಡಿಯೇಟಾಗಿ ಬೆಳೆದು ಬಿಡುತ್ತೆ, 100% ಗ್ರೋತ್ ಆಗಿಬಿಡುತ್ತೆ, ಅದನ್ನು ಹೀಗೇ ಬೆಳೆದು ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಅದರಲ್ಲಿ ಬೇಕಾದಷ್ಟು ಸೂಕ್ಷ್ಮಗಳಿದೆ. ಒಂದು ಟಿಶ್ಯೂ ಕಲ್ಚರಲ್ಲಿ ಈ ಸ್ಯಾಂಡಲ್ವುಡ್ಡು ಡಿಸೀಸ್ ಫ್ರೀ ಟ್ರೀ ಅಂತ ಬೆಳೆಸ್ತಾರೆ, ಗೊತ್ತಾಯ್ತಾ? ಆ ಸ್ಯಾಪ್ಲಿಂಗ್ಸ್ ಕೊಡ್ತಾರೆ. ಅದು ಡಿಸೀಸ್ ಫ್ರೀ ಅಂತ ನಾವು ಮಾಡಿದ್ರೂ ಕೂಡ ಅದಕ್ಕೆ ರೆಸಿಸ್ಟೆನ್ಸ್ ಕೆಪಾಸಿಟಿ, ಡಿಸೀಸಿಗೆ ರೆಸಿಸ್ಟೆನ್ಸ್ ಕೆಪಾಸಿಟಿ ಇರುತ್ತೆ, ಟಿಶ್ಯೂ ಕಲ್ಚರಲ್ಲಿ ಮಾಡಿರ್ತಾರೆ. ಬಟ್ ಹಾಗಂತೇಳಿ ಡಿಸೀಸೇ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ಅಂತ ಒಂದಿರುತ್ತೆ, ದಟ್ ಇಸ್ ಎ ವೆರಿ ಡೇಂಜರಸ್ ಡಿಸೀಸ್. ಹಾಗೆಯೇ ಬೇರೆ ಈ ಇನ್ಫೆಕ್ಟ್ಸ್ ಆಗ್ತದೆ, ಇನ್ಫೆಕ್ಟೇಷನ್ ಅಂತಂತೀವಿ, ಅದರಲ್ಲಿ ತೊಂದರೆ ಆಗ್ಬೋದು. ನಿಮಗೆ ಹೇಳಿದೆ ನಾನು, ಈ ಗಾಳಿಯಲ್ಲಿ ಬರುವಂಥ ಡಿಸೀಸಸ್ಸು, ಪ್ರಾಣಿಗಳಿಂದ ಆಗುವಂಥದ್ದು, ಆಮೇಲೆ ವೈಲ್ಡ್ ಫೈರು, ರೈನ್ ಡಿಫಿಷಿಯನ್ಸಿಯಾಗಿ ಕಂಪ್ಲೀಟ್ ಡ್ರಾಟ್ ಆಗಿಬಿಡೋದು, ಇವೆಲ್ಲ ದೇ ಆರ್ ಆಲ್ ಆ್ಯಕ್ಟ್ ಆಫ್ ಗಾಡ್. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಗಮ್ಯ ನಾವು ಸಾಧನೆ ಮಾಡಲೇಬೇಕು ಅಂತಿದ್ದರೆ ಟೈಮ್ ಟು ಟೈಮ್ ಕವರ್ ಅಪ್ ಮಾಡ್ಕೊಂಡು ಹೋಗ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್, ನೀವು ಟ್ರೀ ಬೆಳೆಸ್ತಿರ್ತೀರಿ, ಅರ್ಧಕ್ಕೆ ಸತ್ತೋಯ್ತು, ಇನ್ನೊಂದು ಟ್ರೀನ ರಿಕವರಿ ಮಾಡಬೇಕು, ನಾವು ಡೆವಲಪ್ ಮಾಡಬೇಕು, ರೀಇನ್ಫೋರ್ಸ್ ಮಾಡಬೇಕು, ರೀಪ್ಲೇಸ್ಮೆಂಟ್ ಮಾಡಬೇಕು, ಎಲ್ಲಕ್ಕೂ ಪಾಸಿಬಿಲಿಟಿ ಇದೆ. ಸ್ವಲ್ಪ ಅಡೆತಡೆಗಳಾದ್ರೂ ಕೂಡ 15 ವರ್ಷ ಆಗೋದು, 18 ವರ್ಷ ಆಗ್ಬೋದು, ಬಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ಯುವರ್ ರಿಕವರಿ ಪಾಸಿಬಿಲಿಟಿ. ವೆಲ್ತ್ ಕ್ರಿಯೇಷನ್ಗೆ ನಾವು ಮನಸ್ಸು ಮಾಡಿದ್ರೆ, ಅದರ ಮೇಲೆ ಸಸ್ಟೈನಬಲ್ ಎಕ್ಸರ್ಸೈಸ್ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಆ ಗಮ್ಯನ ಸೇರೋಕ್ಕಾಗತ್ತೆ. ಇದಕ್ಕೆ ನಾವು ಪ್ಲ್ಯಾನ್ ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ. ಡಿಸಿಷನ್ ನಿಮ್ಮದು ಅಂತ ನಾನು ಮೊದಲಿಂದ ಹೇಳ್ತಿದ್ದೀನಿ. ಬಿಕಾಸ್ ಒನ್ಸ್ ಯು ಗೆಟ್ ದ ಪ್ಲಾಟ್ ರಿಜಿಸ್ಟರ್ಡ್, ಇಟ್ ಈಸ್ ಯುವರ್ ಡಿಸಿಷನ್ ದಟ್ ಈಸ್ ಗೋಯಿಂಗ್ ಟು ಪ್ಲೇ ಎ ರೋಲ್. ನಾವು ವಿ ಆರ್ ಗೋಯಿಂಗ್ ಟು ಬಿ ಓನ್ಲಿ
ಅನದರ್ ಏಜೆನ್ಸಿ ವಿಚ್ ಸಪೋರ್ಟ್ಸ್ ಯು ರೈಟ್. ಅಷ್ಟೇ. ವಿ ಆರ್ ನಾಟ್ ದ ಲ್ಯಾಂಡ್ ಓನರ್ಸ್ ಆ್ಯಂಡ್ ವಿ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಯುವರ್ ಡಿಸಿಷನ್ಸ್. ನೀವು ನಿಮ್ಮ ಲ್ಯಾಂಡ್ನ ಹೇಗೆ ಬೇಕಾದ್ರೆ ಮನೆ ಕಟ್ಕೊಳ್ತೀವಿ ನಾವು, ಅಲ್ಲಿ ಸೆಟ್ ಬ್ಯಾಕ್ಸ್ ಬಿಟ್ಟು ಆ್ಯಸ್ ಪರ್ ಸ್ಯಾಂಕ್ಷನ್ ಪ್ಲಾನ್ ನಾವು ಮನೆ ಕಟ್ಕೊಂಡಿರ್ತೀವಿ, ನಮ್ಗೆ ಟ್ರೀಸೇ ಬೇಡ ಅಂದರೆ ಹೂ ಈಸ್ ಗೋಯಿಂಗ್ ಟು ಕಮ್ ಇನ್ ದ ವೇ? ಬಟ್ ದ ಪಾಯಿಂಟ್ ಈಸ್ ಮೇಯ್ನ್ಲಿ ಅಲ್ಲಿ ನಾವು ಆಗ್ರೋ ಫಾರೆಸ್ಟ್ರಿ ಥರ ಡೆವಲಪ್ ಮಾಡ್ತೀವಿ ಅಂತಿರೋದಂಗೆ ಮೆಜಾರಿಟಿ ಆಫ್ ದ ಪೀಪಲ್ ವಿಲ್ ಕಮ್ ಟು ದಿಸ್ ಪ್ಲೇಸ್ ವಿತ್ ದಟ್ ವಿಷನ್, ನಾಟ್ ವಿತ್ ಎ ವಿಷನ್ ಟು ಕಂಪ್ಲೀಟ್ಲಿ ಕನ್ಸ್ಟ್ರಕ್ಟ್ ಬಿಲ್ಡಿಂಗ್ ಆ್ಯಂಡ್ ಸ್ಟೇ. ನೀವು ಹಾಗೆ ಕಟ್ಕೊಂಡ್ರೂ ಕೂಡ ನಿಮ್ಮ ಸುತ್ತಮುತ್ತ ಬೇರೆಯವ್ರು ಬೆಳೆಸಿರೋ ಗಿಡಗಳೆಲ್ಲ ಇರುತ್ತೆ. ಯು ಆರ್ ಗೋಯಿಂಗ್ ಟು ಬಿ ದೇರ್ ಎಗೈನ್ ಇನ್ ಮಿಡ್ಸ್ಟ್ ಆಫ್ ಎ ಫಾರೆಸ್ಟ್. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಡಿಪೆಂಡ್ಸ್. ಆಮೇಲೆ ನೀವು ಈಗ ನಿಮಗೆ ಸ್ಯಾಂಕ್ಷನ್ ಪ್ಲ್ಯಾನ್ ಕೊಡೋವಾಗ ಇದು ಪಂಚಾಯಿತು ಅಥವಾ ಮಂಡಲ್ ಪಂಚಾಯಿತು ಅಥವಾ ಗ್ರಾಮ ಪಂಚಾಯಿತು ರೆವಿನ್ಯೂ ಅಥಾರಿಟೀಸು ಒಂದು ರೂಲ್ಸ್ ಮಾಡಿರ್ತಾರೆ. 1+1 ಫ್ಲೋರ್ ಮಾತ್ರ ಕಟ್ಟಬೇಕು, ಈ ಥರದ್ದೆಲ್ಲ ಏನಿರುತ್ತೆ ಆ ರೂಲ್ಸ್ ನೀವು ಫಾಲೋ ಮಾಡಬೇಕು. ದ ಹೋಲ್ ಐಡಿಯಾ ಈಸ್ to see that your ಒಂದು investment is safeguarded, appreciated in its own way. 2, you are going to get some peace, ನೆಮ್ಮದಿ, ಅಭಿವೃದ್ಧಿ, ಆನಂದ, ಇದೆಲ್ಲ ಕಾನ್ಸೆಪ್ಟ್ ಏನಿದೆ ಅದು ಸಿಗೋ ಹಾಗೆ. ಸೊ ಅರಣ್ಯ ಪ್ರಾಜೆಕ್ಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಸರ್. ಮತ್ತಷ್ಟು ಮಾಹಿತಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಗೊಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ.